ಸಲ ನನ್ನ ಹತ್ರ ಕೇಳ್ಬೇಕಿತ್ತು. ನನಗೆ ನಿನ್ನಿಂದ ಬೇಜಾರಾಗಿದೆ, ಆದ್ರೆ ಅದರ ಅರ್ಥ ನಾನು ಅನುಪಮನ್ ಜೊತೆ ಇರ್ತೀನಿ ಅಂತ ಅಲ್ವಲ್ಲ. ಕಾವ್ಯ, ನಾನು ಮೊದಲು ಕೂಡ ನನ್ನ ಫ್ಯಾಮಿಲಿ ಜೊತೆ ಇರ್ತಿದ್ದೆ, ಅನುಪಮನ್ ಜೊತೆ ಒಂದೇ ರೂಮಲ್ಲಿ ಮಲಗ್ತಿದ್ದೆ. ಆದ್ರೆ ಆಗ ನೀನು ಈ ತರ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವಾಗ ನನ್ನ ಅರ್ಥ ಮಾಡ್ಕೋತಿದ್ದೆ, ಯಾವಾಗ್ಲೂ ಬೇರೆ ಆಗೋ ಮಾತಾಡ್ಲಿಲ್ಲ. ನನಗೆ ಅನುಪಮ ಇಂದ ಬೇಜಾರಾದಾಗ ನೀನ್ ನನಗೆ ಸಮಾಧಾನ ಮಾಡ್ತಿದ್ದೆ. ನಿನಗೆ ಗೊತ್ತಿಲ್ಲ ಅಲ್ವಾ, ನಾನು ಹಾಸ್ಪಿಟ್ಲಿಂದ ನಮ್ಮನೆಗೆ ಯಾಕೆ ಹೋದೆ, ನಿನ್ ಜೊತೆ ಯಾಕೆ ಬರ್ಲಿಲ್ಲ ಅಂತ? ಯಾಕಂದ್ರೆ ನಾನು ಹೆದರ್ಕೊಂಡಿದ್ದೆ. ನಾನು ನನ್ನ ಕಣ್ಣು ಎದುರಿಗೆ ನನ್ನ ಸಾವನ್ನ ನೋಡ್ದೆ ಕಾವ್ಯ. ಹಾಗಿರುವಾಗ ನಾನು ಮಾತ್ರ ಏನು, ಯಾರೇ ಆಗಿದ್ರು ತಮ್ಮ ಕಂಫರ್ಟ್ ಝೋನ್ಗೆ ಹೋಗ್ತಾರೆ. ತಮ್ಮ ಮಕ್ಕಳ ಹತ್ರ, ತಮ್ಮ ಫ್ಯಾಮಿಲಿ ಹತ್ರ, ತಮ್ಮ ಪರಿವಾರದ ಜೊತೆ ಇರ್ತಾರೆ. ಅವತ್ ನಾನು ನಿನಗೆ ಯಾಕೆ ಹೇಳಿಲ್ಲ ಅಂದ್ರೆ ನೀನು ಇನ್ನೂ ಇನ್ಸೆಕ್ಯೂರ್ ಆಗ್ತೀಯಾ ಅಂತ. ಬಟ್ ಯು ಆರ್ ರೈಟ್. ನೀನವತ್ ಗಾಡಿಲಿ ಏನೆಲ್ಲ ಹೇಳಿದ್ಯೋ ಅದೆಲ್ಲ ನಿಜಾನೇ. ಅನುಪಮ ಮತ್ತೆ ನನಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅಂಕಲ್ ಸುಮ್ನೆ ಹೋಗಿದಾರ ಅಥವಾ ವಾಪಸ್? ಅದನ್ನ ಅವರೇ ಹೇಳ್ಬೇಕು. ನಾನು ನಮ್ಮಪ್ಪ ಅಮ್ಮನ್ನ, ನನ್ನ ಫ್ಯಾಮಿಲಿನ ಪ್ರೀತಿಸ್ತೀನಿ. ಅದಕ್ಕೆ ನಾನು ಅನುಪಮನ್ನ ಸಹಿಸ್ಕೊಂಡೆ. ಇವತ್ತು ಕೂಡ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅವಳು ಏನ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿದೆ, ಆದ್ರೆ ನಾನು ರಿಯಾಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನನ್ನ ಫ್ಯಾಮಿಲಿನ ಮತ್ತೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಕಾವ್ಯ. ಡೋಬಿ ಮನೆ ನಾಯಿ ತರ ಆಗಿದ್ದೀನಿ ನಾನೀಗ. ಮನೇನೂ ಇಲ್ಲ, ಘಾಟು ಇಲ್ಲ, ಜೊತೆಗೆ ಅಸಹಾಯಕ. ನನ್ನ ಮನೇಲೆ ಒಬ್ಬ ಸ್ಟ್ರೇಂಜರ್ ತರ ಇದ್ದೀನಿ ನಾನು. ಜಾಬ್ ಇರುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಅಲ್ಲಿ ನಮ್ಮಪ್ಪ ಬೇರೆ, ಅವ್ರು ಯಾವಾಗ್ಲೂ ಅನುಪಮನ್ ಕಡೆನೇ ಮಾತಾಡ್ತಾರೆ. ಮೊದಲು ಆ ರಾಖಿ ಪ್ರಮೋದ್ ಹೀಯಾಳಿಸ್ತಿದ್ಲು, ಈಗ ಅವಳ ಮಗಳು ಕೂಡ. ಇದೆಲ್ಲ ಸಾಲ್ದು ಅಂತ ಈಗ ನೀನು ಕೂಡ ಅವತ್ತು ನಾನು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ವಿ ಪ್ಲೀಸ್, ಅಪ್ಪಿ ತಪ್ಪಿನೂ ಕೂಡ ಯಾವತ್ತೂ ಹೀಗೆ ಮಾತಾಡ್ಬೇಡ ಪ್ಲೀಸ್. As expected. ಅವತ್ತು ತುಷಾರ್ ಮದ್ವೆ ದಿನ ನೀನ್ ಏನೆಲ್ಲ ಮಾಡಿದ್ಯಲ್ಲ, ಅದರಿಂದ ನನಗೆ ಬೇಜಾರಾಯ್ತು. ಆದ್ರೆ ಅದರ ಅರ್ಥ ನಾನು ಇದನ್ನೆಲ್ಲ ನಿನಗೆ ಶಿಕ್ಷೆ ಕೊಡ್ಬೇಕು ಅಂತ ಮಾಡಿದ್ದಲ್ಲ. ನಿನಗೆ ನಿನ್ ತಪ್ಪು ಗೊತ್ತಾಗ್ಲಿ ಅಂತ ಅಷ್ಟೇ ಹಾಗೆ ಮಾಡಿದ್ದು. ಬಟ್ ದಟ್ ಡಸ್ ನಾಟ್ ಮೀನ್ ನಿನ್ ಬೇಜಾರನ್ನ ನೋಡಿ ನಾನು ಖುಷಿ ಪಟ್ಟೆ ಅಂತ. ಐ ವಾಸ್ ಆಲ್ಸೋ ಇನ್ ಪೇನ್. ನಾನು ತಪ್ಪು ಮಾಡಿದೆ ಅನ್ಸುತ್ತೆ, ಅಥವಾ ನನ್ನ ರೀತಿ ತಪ್ಪಿತ್ತು ಅನ್ಸುತ್ತೆ. ಎನಿವೆ, ಲೈಕ್ ಯು ಸೆಡ್, ಈ ಮಾತಿಂದ ಏನು ಉಪಯೋಗ ಇಲ್ಲ. ಈಗ ಜೀವನ ಈಗಾಗಲೇ ನನಗೊಂದು ಹೊಡೆತ ಕೊಟ್ಟಿದೆ, ಮತ್ತೆರಡನೇ ಹೊಡೆತ ನೀನ್ ಕೊಟ್ಟೆ. ನಾನು ಹೇಗ್ ನಿಭಾಯಿಸ್ತೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಯು ಡೋಂಟ್ ವರಿ, ಈ ವನ್ರಾಜ್ ತಾನೇ ವಿಷ ಕುಡಿತಾನೆ, ಆದ್ರೆ ನಿನ್ನ ದಾರಿಗೆ ಅಡ್ಡ ಬರೋದಿಲ್ಲ. ಎನಿವೆ,
ಈಗ ನಿನ್ ಮೂವ್ ಆನ್ ಆಗೋ ತೀರ್ಮಾನ ಮಾಡಿದ್ಯಾ ಅಂದಮೇಲೆ ನಾನು ನಿನ್ನ ತಡೆಯೋದಿಲ್ಲ. ನಾನು ಯಾವಾಗ್ಲೂ ನಿನ್ ಸಂತೋಷನೇ ಬಯಸ್ದೆ ಕಾವ್ಯ. ಅಂಡ್ ಐಮ್ ಸಾರಿ, ನೀನ್ ಡಿಸರ್ವ್ ಮಾಡೋ ಆ ಸಂತೋಷನ ನಾನು ಕೊಡೋದಕ್ಕಾಗ್ಲಿಲ್ಲ. ಮತ್ತೀಗ ನನಗೆ ಗೊತ್ತಾಗಿದೆ ನಿನ್ನ ಸಂತೋಷ ನನ್ನ ಜೊತೆ ಇಲ್ಲ ಅಂತ. ಐಮ್ ರಿಯಲಿ ಸಾರಿ ಕಾವ್ಯ. ನನಗೆ ಗೊತ್ತಿರಲಿಲ್ಲ ನಮ್ಮ ಲವ್ ಸ್ಟೋರಿ ಹೀಗೆ ಎಂಡ್ ಆಗುತ್ತೆ ಅಂತ. ಐಮ್ ರಿಯಲಿ ಸಾರಿ. ಇವಳು ಯಾಕೆ ನನ್ನ ತಡಿತಾ ಇಲ್ಲ? ಯಾವ ಸಂಬಂಧನ ನೀವು ಹೊಸಿಬೇಕು ಅಂತಿದ್ದೀರೋ ಅದು ಕಿತ್ ಹೋಗಿದೆ, ಮುಗಿದು ಹೋಗಿದೆ. ನಾನ್ ನಿಮ್ ಹೆಂಡತಿ ಆಗಿದ್ದೆ, ಈಗಲ್ಲ. ವಿ ನಿಂತ್ಕೋ. ಯು ಆರ್ ರೈಟ್ ವಿ. ನಮ್ಮಿಬ್ರು ಲವ್ ಸ್ಟೋರಿ ಎಂಡ್ ಹೀಗಾಗಕ್ ಸಾಧ್ಯನೇ ಇಲ್ಲ. ಲವ್ ಸ್ಟೋರಿ ಯಾವಾಗ ಎಂಡ್ ಆಗ್ಬೇಕು ಅಂದ್ರೆ ಲವ್ ಎಂಡ್ ಆದಾಗ. ಆದ್ರೆ ನಾವಿಬ್ರು ಒಬ್ರನ್ನೊಬ್ಬರನ್ನ ಎಷ್ಟು ಪ್ರೀತಿಸ್ತೀವಿ. ಅದಕ್ಕೆ ನಿನ್ನ ಅನುಪಮ ಜೊತೆ ನೋಡಿದಾಗ ನನಗೆ ಜಲಸ್ ಫೀಲ್ ಆಗುತ್ತೆ. ಮತ್ತೆ ನನ್ನ ಅನಿರುದ್ಧ್ ಜೊತೆ ನೋಡಿ ನೀನ್ ಜಲಸ್ ಫೀಲ್ ಮಾಡ್ಕೋತ್ಯಾ. ನೀನ್ ಮಾತಲ್ಲಿ ಏನು ಹೇಳ್ದೇ ಇರ್ಬೋದು, ಆದ್ರೆ ನೀನ್ ಮಾಡೋ ಆಕ್ಷನ್ಸ್ ಅಲ್ಲಿ ತುಂಬಾ ನೀಟಾಗಿ ಗೊತ್ತಾಗುತ್ತೆ ನನ್ನ ಮತ್ತೆ ಅನಿರುದ್ಧನ ನೀನ್ ಒಟ್ಟಿಗೆ ನೋಡಕ್ ಇಷ್ಟಪಡಲ್ಲ ಅಂತ. ಬಿಕಾಸ್ ಯು ಲವ್ ಮೀ ವಿ. ಐ ಆಮ್ ಸಾರಿ ವಿ. ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನಿನಗೆ ಅರ್ಥ ಮಾಡಿಸೋದಕ್ಕೆ ನಾನು ಅನಿರುದ್ಧನ ಯೂಸ್ ಮಾಡ್ಕೋಬೇಕಾಯ್ತು. ಇದು ತಪ್ಪು, ಅನ್ಫೇರ್. ಆದ್ರೆ ಇದು ಪ್ರೀತಿ. ಪ್ರೀತಿಲಿ ಎಲ್ಲ ತಪ್ಪು, ಎಲ್ಲ ಅಪರಾಧಕ್ಕೂ ಕ್ಷಮೆ ಇದೆ. ಈ ಪಾಪ್ದೋಳು ಅನ್ನೋ ಮುಖವಾಡನ ತೆಗೆದು ಬಿಸಾಕು ಕಾವ್ಯ. ಇಟ್ ಡಸಂಟ್ ಸೂಟ್ಸ್ ಯು. ವನ್ರಾಜ್ ಲಿಟ್ರಲಿ ನಿನ್ ಕಣ್ ಮುಂದೆನೆ ನಿನ್ ಜೊತೆ ಇರ್ಬೇಕು ಅಂದ್ರೆ ನೀನ್ ಅವ್ನ್ ಕೈ ಜೋಡಿಸ್ಬೇಕು. ವನ್ರಾಜ್ನ ಅನುಪಮ ಜೊತೆ ನೋಡಿ ನೀನ್ ಬೇಜಾರಾಗ್ತೀಯ ಅಲ್ವಾ? ನೀನ್ ಬೇಜಾರಾಗ್ಬೇಡ, ವನ್ರಾಜ್ನ ಬೇಜಾರು ಮಾಡು. ಮತ್ತಿದನ್ನ ನೀನ್ ಹೇಗ್ ಮಾಡ್ಬೇಕು ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ. ಉಳ್ದಿರೋದೆಲ್ಲ ನಿನಗ್ ಬಿಟ್ಟಿತ್ತು. ವಿ, ನನಗೆ ಫ್ರೀಡಮ್ ಬೇಕು. ಅನುಪಮ ಜೊತೆ ಇರೋ ಇನ್ಸೆಕ್ಯೂರಿಟಿಯಿಂದ. ನೀನ್ ನಮ್ಮಿಬ್ರಲ್ಲಿ ಯಾರನ್ನಾರು ಒಬ್ಬರನ್ನ ಆರಿಸ್ಕೊಳ್ಳೇಬೇಕಾಗುತ್ತೆ ವಿ. ಇನ್ಮುಂದೆ ಯಾವತ್ತೂ ಏನೂ ಅರ್ಥ ಇರಲ್ಲ. ಇವತ್ ನಾನೇನಾದ್ರೂ ಗೆದ್ರೆ ಕಂಪ್ಲೀಟಾಗಿ ಗೆಲ್ತೀನಿ, ಒಂದ್ ವೇಳೆ ಸೋತ್ರೆ ಕಂಪ್ಲೀಟಾಗಿ ಸೋಲ್ತೀನಿ. ಇವತ್ ನೀನು ಪೂರ್ತಿಯಾಗಿ ನನ್ನವನಾಗ್ತೀಯಾ ವಿ, ಇಲ್ಲಾಂದ್ರೆ ನಮ್ಮಿಬ್ರ ಮಧ್ಯೆ ಏನೂ ಇರಲ್ಲ. ನೀನಿವತ್ತು ನನ್ ಜೊತೆ ಬರ್ತೀಯ ಅಂದ್ರೆ ನಿಂದು ಮತ್ತೆ ಅನುಪಮಂದು ಎಲ್ಲಾ ಸಂಬಂಧಗಳನ್ನು ಪೂರ್ತಿಯಾಗಿ ಮುರಿದು ಬರ್ಬೇಕು. ಮೆಂಟಲಿ ಕೂಡ, ಇಮೋಷನಲಿನೂ ಕೂಡ, ಮತ್ತೆ ಲೀಗಲಿನೂ ಕೂಡ.
ಖುಷಿ ಈ ಸಮ್ ನೋಡು, ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಏನಷ್ಟು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್? ಈಗ ನನ್ನ ಮಮ್ಮಿಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಅಂಕಲ್ ಕಾವ್ಯ ಮನೇಲಿರೋದನ್ನ ನೋಡ್ದೆ. ಐ ಮೀನ್, ಒಬ್ಬ ಗಂಡ್ಸ್ಗೆ ಇದೆಲ್ಲ ಎಷ್ಟು ಸುಲಭ ಅಲ್ವಾ? ತನ್ನ ಪೇರೆಂಟ್ಸ್ ಮುಂದೆ, ತನ್ನ ಮಕ್ಕಳ ಮುಂದೆ, ತನ್ನ ಹೆಂಡತಿ ಕಣ್ ಮುಂದೆನೆ ತನ್ನ ಗರ್ಲ್ ಫ್ರೆಂಡ್ನ ಮನೆಗೆ ಹೋಗಿ ಅವಳನ್ನ ಭೇಟಿ ಮಾಡೋದು. ತುಷಾರ್, ಇದು ನನಗೆ ನಿಜವಾಗ್ಲೂ ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ. ನಾನಿವತ್ತು ಅಂಕಲ್ನ ಕಾವ್ಯನ್ ಮನೇಲಿ ನೋಡಿದಾಗ ನನಗೆ ನಮ್ಮಮ್ಮ ಹೇಳಿದ್ದು ನೆನ್ಪಾಯ್ತು. ಮಾಮ್ನ ಯಾವ ಮಾತು? ಅವ್ರು ಹೇಳೋದು ತಪ್ಪಾಗಿರ್ತಿತ್ತು, ಆದ್ರೆ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಈ ಮನೆಯಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಕೂಡ ಓಕೆ ಅಂತ. ಖುಷಿ, ಆ ರೀತಿ ಏನೂ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಈ ಮಾತು ತಪ್ಪಲ್ವಲ್ಲ ತುಷಾರ್? ಇಲ್ಲ ಖುಷಿ, ಕೆಲವೊಂದ್ಸಾರಿ ಸಿಚುವೇಶನ್ ಹಾಗಿರುತ್ತೆ. ನಾವ್ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅನ್ಕೋತೀವೋ ಹಾಗೆ ರಿಯಾಕ್ಟ್ ಮಾಡಕ್ ಆಗಲ್ಲ. ಅಗ್ರೀಡ್. ಆದ್ರೆ ಹೀಗೆಲ್ಲ ಸುಮ್ನಿರೋದು, ಏನು ನಡ್ದೇ ಇಲ್ಲ ಅನ್ಕೊಂಡು ಕಣ್ಮುಚ್ಕೊಂಡಿರೋದು ಇದು ಸರಿನಾ? ಇಷ್ಟು ಕಾಂಪ್ಲಿಕೇಶನ್ ಜೊತೆ ಬದುಕೋದು ಸರಿನಾ? ಲೆಟ್ಸ್ ಚೆಕ್ ದಟ್. ನಾವೀಗ ಈ ಟೈಮನ್ನ ಓದೋದಕ್ಕೆ ಅಂತ ಕೊಡ್ಬೇಕಿತ್ತು, ರೈಟ್? ಸೊ ನಾವೀಗ ಎಕ್ಸ್ಟ್ರಾ ಡಿಸ್ಕಷನ್ ಮಾಡೋದೇ ಬೇಡ, ಸುಮ್ನೆ ಓದ್ಕೊಳ್ಳೋಣ. ಕಮ್. ಇಲ್ಲ ತುಷಾರ್, ನಾವ್ ಆಮೇಲೆ ಓದ್ಕೊಳ್ಳೋಣ. ನನಗ್ ಚೂರು ಮೂಡಿಲ್ಲ. ಖುಷಿ, ಅದನ್ನ ಓದ್ಕೊಳ್ಳೇಬೇಕಲ್ವಾ? ಕಮಾನ್, ಬಾ. ನಾನು ಹೇಳದ್ನಲ್ವಾ ಬೇಬಿ, ನನಗೆ ಓದಕ್ ಆಗ್ತಿಲ್ಲ. ನಾನು ಆಮೇಲೆ ಓದ್ಕೋತೀನಿ, ಸರಿನಾ? ಪ್ಲೀಸ್. ಓದೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ನೀನೊಂದ್ ವೇಳೆ ನಿಮ್ ಮಾಮ್ನ ಆಫರ್ ಅಕ್ಸೆಪ್ಟ್ ಮಾಡಿದ್ದಿದ್ರೆ. ವಾಟ್ ಡಿಡ್ ಯು ಸೇ? ಏನಿಲ್ಲ, ಐ ವಾಸ್ ಜಸ್ಟ್ ಜೋಕಿಂಗ್. ತುಷಾರ್, ಐ ವೆರಿ ವೆಲ್ ನೋ ಇದು ತಮಾಷೆ ಅಲ್ಲ. ಒಂದ್ ವೇಳೆ ಇದು ತಮಾಷೆ ಆಗಿದ್ರೆ ಇಂಥ ತಮಾಷೆನ ಇನ್ಮೇಲೆ ಮಾಡ್ಬೇಡ.